ಎಲ್ರಿಗೂ ನಮಸ್ಕಾರ. ಈಗ ತುಂಬ ಮಳೆ ಇರೋದರಿಂದ, ಚಳಿ ಇರೋದರಿಂದ ಕೆಮ್ಮು ನೆಗಡಿ ಸಾಮಾನ್ಯವಾಗಿ ಬಂದಿರುತ್ತೆ. ಆದರೆ ಎಷ್ಟು ದಿನ ಆದರೂ ಕೆಮ್ಮು ಹೋಗ್ತಾ ಇಲ್ಲ, ಕಫ ಎಲ್ಲ ತುಂಬ ಕಟ್ಕೊಂಡ್ಬಿಟ್ಟಿದೆ, ಮಾತ್ರೆಗಳಿಂದನೂ ಏನೂ ಉಪಯೋಗ ಆಗಲಿಲ್ಲ ಅಂತಂದರೆ ಇಲ್ಲಿ ಒಂದು ಮನೆ ಮದ್ದು ಇದೆ, ತುಂಬ ಒಳ್ಳೆಯದು. ಕಫ ಕಟ್ಕೊಂಡಿದ್ರೆ ಎದೆನಲ್ಲಿ ಹೊಟ್ಟೋಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು 3ರಿಂದ 4 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಸಿ ಶುಂಠಿ ಚೆನ್ನಾಗಿ ಅದನ್ನು ತೊಳ್ಕೊಂಡು ಸಿಪ್ಪೆ ತೆಗೆದು ಈ ಥರ ಹೆಚ್ಕೊಂಡು ಸುಮಾರಾಗಿ ಜಜ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು. ಈಗ ಕುದಿ ಬಂದಿದೆ, ಅದಕ್ಕೆ ನಾವು ಹೆಚ್ಕೊಂಡಿದ್ವಲ್ಲ ಶುಂಠಿನ ಹಾಕ್ಕೋಬೇಕು. ಶುಂಠಿ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಒಂದು 4 ನಿಮಿಷ ಕುದಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಅದರ ಸಾರ ಎಲ್ಲ ನೀರಿಗೆ ಬರಬೇಕು. ಈಗ ಈ ಥರ ಕೈ ಆಡಿಸ್ಕೊಂಡು ಕುದಿಯೋಕ್ಕೆ ಬಿಡೋಣ. ಪೂರ್ತಿಯಾಗಿ ಕುದಿಯತ್ತಲ್ಲ, ಆ ಥರ ಕುದಿಯೋದರಲ್ಲಿ ಒಂದು 4 ನಿಮಿಷ ಕುದಿಬೇಕು. ಈ ಥರ ಚೆನ್ನಾಗಿ ಕುದ್ದಾಗ ಅದ್ರ ಸಾರ ಎಲ್ಲ ಬರುತ್ತೆ. ಈಗ ಇದು ಪಲಾವ್ ಎಲೆ ಅಂತ ಸಿಗುತ್ತೆ, ಸುಮಾರು 5 ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಈ ಥರ ಚೂರು ಮಾಡಿಕೊಂಡು ಆ ನೀರಿಗೆ ಹಾಕ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಕುದಿ ಬರ್ತಾ ಇದೆ. ಸುಮಾರು 2ರಿಂದ 3 ನಿಮಿಷ ಈ ಎಲೆ ಕೂಡ ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ, ಸುಮಾರು 8ರಿಂದ 10. ಒಂದು 2ರಿಂದ 3 ನಿಮಿಷ ಮತ್ತೆ ಕುದಿಸ್ಕೋಬೇಕು. ಈ 3 ಪದಾರ್ಥಗಳು ತುಂಬ ಮುಖ್ಯ. ಕಫ ಕಟ್ಟಿದರೆ ಎದೆನಲ್ಲಿ ಎಷ್ಟು ದಿನ ಆದರೂ ಕೆಮ್ಮು ಹೋಗ್ತಾ ಇಲ್ಲ ಅಂತಂದರೆ ಈ ಒಂದು ಕಷಾಯ ತುಂಬ ಚೆನ್ನಾಗಿ ರಿಲೀವ್ ಮಾಡುತ್ತೆ. ಈಗ ಚೆನ್ನಾಗಿ ಕುದ್ದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಗೆ ಶೋಧಿಸ್ಕೋತಾ ಇದ್ದೀನಿ. ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಜೇನುತುಪ್ಪನ ಹಾಕ್ಕೋಬೇಕು. ತುಂಬ ಬಿಸಿ ಇದೆ, ಸ್ವಲ್ಪ ಆರಿದ ಮೇಲೆ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆನಲ್ಲಿ ಕೊಡಬೇಕು ಇದನ್ನು. ಈಗ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ, ಬೆರೆಸ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಜೇನುತುಪ್ಪ ಹಾಕಿದ ಮೇಲೆ ಮತ್ತೆ ಕಾಯಿಸಬಾರ್ದು, ಹಾಗಾಗಿ ಇದನ್ನು ಉಪಯೋಗಿಸ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕಾದ್ರೆ ಗಂಟಲಿಗೆ ಹಿತವಾಗಿ ಇರುತ್ತೆ. ಇದನ್ನು ಖಾಲಿ ಹೊಟ್ಟೆನಲ್ಲಿ ಅಂದರೆ ಬೆಳಗ್ಗೆ ಕೊಡ್ಬೋದು. ಒಂದು ಸುಮಾರು 7 ದಿನ ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಿ ಕಫ ಕಟ್ಕೊಂಡಿರೋದೆಲ್ಲ ಹೊಟ್ಟೋಗುತ್ತೆ. ಒಂದು ಸಲ ಮಾಡಿ ನೋಡಿ. ನಮಸ್ಕಾರ.